ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನಿನ್ನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆ. ಇವತ್ತು ನಮ್ಮ ಪ್ರೀತಿಯ ಸಹೋದರಿ ಪ್ರೇಮಲೋಕದ ಪ್ರೇಮ ಮೇಡಮ್ ಅವರ ಜನ್ಮದಿನ. ಇವರ ಜನ್ಮದಿನ ದಿವಸ ನಮ್ಮ ಕಮಲಮ್ಮ ಅವರು ಸ್ನೇಕ್ ಲೋಕೇಶ್ವರ ಪರವಾಗಿ ಗಾನಗಂಧರ್ವ ವೇದಿಕೆಯಿಂದ ಜನ್ಮದಿನವನ್ನು ಆಚರಿಸ್ತಾ ಇದ್ದಾರೆ. ಇವರಿಗೆ ದೇವರು ಸಾಕಷ್ಟು ಶಕ್ತಿಯನ್ನು ಕೊಡಲಿ, ಅದೇ ರೀತಿ ಸಾಕಷ್ಟು ಅಭಿವೃದ್ಧಿ ಹೊಂದಲಿ. ಪ್ರೇಮಲೋಕ ಅಂತಕ್ಕಂಥ ಚಿತ್ರ ಕನ್ನಡ ಚಿತ್ರಗಳಲ್ಲಿ ಒಂದು ಹೆವಿ ಟ್ರೆಂಡ್ ಸೆಟ್ ಮಾಡಿತ್ತು. ಹಾಗೆ ನಮ್ಮ ಪ್ರೇಮಲೋಕ ಇದೆಯಲ್ಲ, ಅದು ಕರಾಕೆ ಅಂತ ಒಂದು ಹೊಸ ಟ್ರೆಂಡ್ ಸೆಟ್ ಮಾಡಲಿ ಅಂತ ಹೇಳ್ತಾ ಆ ಪ್ರೇಮಲೋಕದಲ್ಲೂ ನಾನು ಭಾಗಿಯಾಗಿದೆ. ಈ ಪ್ರೇಮಲೋಕದಲ್ಲಿ ಸಹ ಇದ್ದೀನಿ. ಅದೇ ನನಗೆ ಖುಷಿ ಬರ್ತಿರೋದು. ಯಾಕೆಂದರೆ ಪ್ರೇಮಲೋಕದ ಒಂದು ನಿರ್ದೇಶನದ ಟೀಮಲ್ಲಿ ನಾನೇ ಇದ್ದೆ. ಇದೇ ರೀತಿ ನಮ್ಮ ಪ್ರೀತಿಯ ಸಹೋದರಿ ಪ್ರೇಮವ್ರ ಜೊತೆಲೂ ನಾನಿದ್ದೀನಿ. ಅದು ತುಂಬ ಖುಷಿ ತರುತ್ತೆ. ಅದು ನಡೀತಾ ಇರೋದು ಇನ್ನೊಂದು ನಮ್ಮ ಪ್ರೀತಿಯ ಲಲಿತಾ ಕಲಾ ಅಕಾಡೆಮಿ ಆಡಿಟೋರಿಯಮಲ್ಲಿ. ಲಲಿತಾ ಕಲಾ ಅಂತ ಬರಲ್ಲ, ಬಾಯಿ ಬರದೆ ಫಸ್ಟ್ ಅಂಜನಾದ್ರಿ ಅಂತ ಲಲಿತಾ ಕಲಾ ಅಕಾಡೆಮಿನಲ್ಲಿ ನಡೀತಾ ಇದೆ. ಇದರಲ್ಲಿ ನಮ್ಮ ಪ್ರೀತಿಯ ಗೆಳೆಯ ಗೌರಿ ಪ್ರಸಾದ್ ಅಕ್ಷರ ಗಾನ ಮಂದಿರದ ಮಾಲೀಕರು. ಸರಳ ವ್ಯಕ್ತಿತ್ವ, ಸಜ್ಜನಿಕೆ ಮತ್ತು ಎಷ್ಟೇ ಮೇಲ್ಮಟ್ಟದಲ್ಲಿದ್ದರೂ ಸಹ ತಾವು ಮೇಲ್ಮಟ್ಟದಲ್ಲಿದ್ದೀವಿ ಅಂತ ನೆನೆಸ್ಕೊಂಡ್ರೆ ಪ್ರತಿಯೊಬ್ಬರ ಜೊತೆಯಲ್ಲೂ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಗೌರಿ ಪ್ರಸಾದ್. ಇಂತಹವರು ನಮ್ಮ ಶಿವಪ್ಪ ಅವ್ರ ಜೊತೆಯಲ್ಲಿ ಈ ಒಂದು ಜನ್ಮದಿನದ ಕಾರ್ಯಕ್ರಮದಲ್ಲಿ ಪ್ರಾರಂಭ ಮಾಡ್ತಿದ್ದಾರೆ. ಅಮ್ಮ ಜನ್ಮದಿನ ಅಂದರೆ ತಂದೆ ತಾಯಿ ನಮ್ಗೆ ಜನ್ಮ ಕೊಡ್ತಾರಲ್ಲ, ಆ ನೋವನ್ನ ನೆನೆಸ್ಕೊಳ್ತಕ್ಕಂಥ ದಿನಕ್ಕೆ ನಾವು ಜನ್ಮದಿನ ಅಂತ ಹೇಳ್ತೀವಿ. ಎಷ್ಟೋ ಜನಕ್ಕೆ ಜನ್ಮದಿನ ಗೊತ್ತಿಲ್ಲ. ಗಗನತಾರೆ ಶ್ವೇತಾ ಮೇಡಮ್ ಅವರಿಂದ ಒಂದು ಶಾಲು ಒದಿಸುವ ಸನ್ಮಾನ ಶುಭಾರಂಭದೊಂದಿಗೆ ಒಂದು ಆರಾರ್ಪಣೆ ಸಿಂಗ್ರಿ ರಂಗನಾಥ್ ಅವರ ಮಿಸಸ್ಸಿಂದ, ಹಾಗೆ ನಮ್ಮ ಶಾರದಾ ಶಿವಣ್ಣವರು ಅವರಿಗೆ ಒಂದು ನೆನಪಿನ ಕಾಣಿಕೆ ಕೊಡುವ ಮೂಲಕ ಅವರದ ಹುಟ್ಟುಹಬ್ಬವನ್ನು ನೆನಪಲ್ಲಿ ಉಳಿಯುವಂಥ ಒಂದು ಕಾರ್ಯಕ್ರಮವನ್ನು ಈಗ ಏರ್ಪಡಿಸಲಿದೆ. ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಶುಭಾಶಯ ಕೋರೋಣ. 100 ಕಾಲ ಸುಖವಾಗಿ ಬಾಳಿ ಪ್ರೇಮ ಮೇಡಮ್ ಅವರೇ. ನಿಮ್ಮ ಎಲ್ಲ ಆಸೆಗಳು ಕೈಗೊಳ್ಳಿ. ನಿಮ್ಮ ಹೊಸದಾಗಿ ಏನು ಪ್ರೇಮಲೋಕ ಅಂತ ಓಪನ್ ಮಾಡಿದೆ ಎಲ್ಲ ಗಾಯಕರಿಗೆ ಒಂದು ಹಿತವಾದ ವಾತಾವರಣ ಕಲ್ಪಿಸಿಕೊಡಲಿ ಅಂತ ನಾನು ದೇವರಲ್ಲಿ ಕೂಡ ನಿಮ್ಗೆ ಒಳ್ಳೆಯದಕ್ಕೆ ಬೇಳ್ಕೊಡ್ತೀನಿ. ಆಮೇಲೆ ಹೇಳ್ತೀನಿ. ಈಗ ಇಲ್ಲ ಹೇಳ್ತೀನಿ ಮೇಡಮ್.